ಹಲೋ ಎಂಗ್ಶಾಮ್ಸ್, ವೆಲ್ಕಮ್ ಬ್ಯಾಕ್ ಟು ತ್ರಿಬಲ್ ಟಿ ಅಕಾಡೆಮಿ. ಐ ಹೋಪ್ ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳು ಒಂದು ಟೆನ್ಷನಲ್ಲಿ ಕೂತಿರ್ತೀರ ಇದು ಆಲ್ರೆಡಿ. ಬಿಕಾಸ್ ತಮ್ಮೆಲ್ಲರಿಗೂ ವಿಷಯ ಗೊತ್ತಿದೆ, ನಿಮ್ಮ ಎಕ್ಸಾಮಿನೇಷನ್ಸ್ ವಿಚ್ ಮೀನ್ಸ್ 2026 ಎಕ್ಸಾಮ್ 1 ರಿಸಲ್ಟ್ ಡೇಟನ್ನು ಅನೌನ್ಸ್ ಆಗಿದೆ. ಸೊ ಎಲ್ರಿಗೂ ಗೊತ್ತಿದೆ ಆಲ್ರೆಡಿ, April 7th ರಿಸಲ್ಟನ್ನು ಅನೌನ್ಸ್ ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ. ಬಟ್ ಅಫಿಷಿಯಲ್ ಆಗಿ ಎಲ್ಲೂ ರಿಸಲ್ಟ್ಸ್ ಡೇಟಾ ಅನೌನ್ಸ್ ಮಾಡಿಲ್ಲ. ಕರ್ನಾಟಕ ಎಕ್ಸಾಮಿನೇಷನ್ಸ್ ಬೋರ್ಡಿಂದ ಯಾವುದೇ ರೀತಿಯಾದಂತಹ ಅಫಿಷಿಯಲ್ ಅಪ್ಡೇಟ್ ಬಂದಿಲ್ಲ. ಇವನ್ ಎಜುಕೇಷನ್ ಮಿನಿಸ್ಟರಿಂದನೂ ಅಫಿಷಿಯಲ್ ಅಪ್ಡೇಟ್ ಬಂದಿಲ್ಲ. ಬಟ್ ಎಷ್ಟೋ ಮೀಡಿಯಾಗಳಲ್ಲಿ ಸಿನ್ಸ್ ನಿಮ್ಮ ಎಲ್ಲ ಎವ್ಯಾಲ್ಯೂಯೇಷನ್ಸ್ ಕಂಪ್ಲೀಟ್ ಆಗಿದೆ, ಸೊ ಹಾಗಾಗಿ ಎಕ್ಸ್ಪೆಕ್ಟೆಡ್ ಡೇಟ್ ಇಸ್ 7th April. ಸೊ ಈ ಹಿಂದೆನೂ 7th April ಅಂತ ಹೇಳಿದರು. ಸೊ 7th Aprilಗೆ ಆಲ್ಮೋಸ್ಟ್ ನಿಮ್ಮ ರಿಸಲ್ಟ್ ಬರೋ ಸಾಧ್ಯತೆ ತುಂಬ ಇದೆ. ಸೊ ಹಾಗಾಗಿ ಎಲ್ಲ ಹುಡುಗರು ಟೆನ್ಷನ್ ಮಾಡಿಕೊಂಡು ಸಹ ಕೂತಿರ್ತೀರ ರಿಸಲ್ಟ್ಸ್ ಏನಾಗ್ಬೋದು ಅಂತ. ನೋ ವರೀಸ್, ರಿಸಲ್ಟ್ ಏನೇ ಆಗಿರಲಿ ಸ್ಟಿಲ್ ಯು ಹ್ಯಾವ್ ಅ ಚಾನ್ಸ್. ಎಕ್ಸಾಮ್ 2 ಬರಿಬೋದು. ಆ್ಯಂಡ್ ದೆನ್ ವೆರಿ ಇಂಪಾರ್ಟೆಂಟ್ ಏನು ಅಂದರೆ, ಯಾರೆಲ್ಲ KCET ಬರೀತಿದ್ರ, ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ KCET, ನಾಟ್ ಆನ್ PUC ರಿಸಲ್ಟ್ಸ್. ಸೊ PUC ರಿಸಲ್ಟ್ಸ್ ಬಂದಮೇಲೆ ಮತ್ತೆ ಯು ಕ್ಯಾನ್ ಅಪಿಯರ್. ನಿಮ್ಮ ಮಾರ್ಕ್ಸ್ ಸ್ಯಾಟಿಸ್ಫೈ ಆಗಲಿಲ್ಲ ಅಂದರೆ ಎಕ್ಸಾಮ್ 2ಗೆ ಅಪಿಯರ್ ಆಗಿರ್ಬೋದು. ಅಪಿಯರ್ ಆಗಿ ಒಳ್ಳೆ ಸ್ಕೋರನ್ನು ಮಾಡ್ಬೋದು. ಬಟ್ KCET ಎಕ್ಸಾಮು ಸಹ ಹತ್ರ ಬರ್ತದೆ. 23-24 KCET ಎಕ್ಸಾಮ್ಸ್ ಇದೆ. ಸೊ ಹಾಗಾಗಿ ನೀವು KCETಗೆ ಕಾನ್ಸಂಟ್ರೇಟ್ ಮಾಡಿ. ಸೊ ಈ ಹಿಂದಿನ ರಿಸಲ್ಟ್ಸ್ ತೊಗೊಂಡ್ರೆ, ಅಂದರೆ ಈ ಹಿಂದಿನ ಇಯರ್ ರಿಸಲ್ಟ್ಸ್ ಎಲ್ಲ ಅಪ್ಡೇಟ್ ನೋಡಿದ್ರೆ 2023ಯಲ್ಲೂ April 21ಗೆ ನಿಮಗೆ ರಿಸಲ್ಟ್ಸ್ ಔಟ್ ಮಾಡಿದ್ರು. 24ಅಲ್ಲಿ April 10ಗೆ ರಿಸಲ್ಟ್ಸ್ ಔಟ್ ಮಾಡಿದ್ರು. ಆ್ಯಂಡ್ ದೆನ್ 25ಅಲ್ಲಿ April 8ಗೆ ರಿಸಲ್ಟ್ ಔಟ್ ಮಾಡಿದ್ರು. 2026ಅಲ್ಲೂ ಮೇ ಬಿ April 7th 99% April 7th ರಿಸಲ್ಟ್ಸ್ ಔಟ್ ಮಾಡ್ತಾರೆ. ಸೊ ಸ್ಟೇ ಟ್ಯೂನ್ಡ್. ಸೊ ಆ ರಿಸಲ್ಟ್ ಬಂದಿದ ತಕ್ಷಣ ನಮ್ಮ ಚಾನಲಲ್ಲಿ ನಾವು ಅಪ್ಡೇಟ್ ಮಾಡ್ತೀವಿ. ಹಾಗೆ ಕ್ವಿಕ್ ಆಗಿ ನಿಮಗೆ ಇನ್ಸ್ಟೆಂಟ್ ಆಗಿ ಅಪ್ಡೇಟ್ಸ್ ಬೇಕು ಅಂದರೆ ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ. ಸೊ ಅದ್ರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ದೆನ್ ಡೋಂಟ್ ವರಿ ಅಬೌಟ್ ದ ರಿಸಲ್ಟ್ಸ್, ಕಾನ್ಸಂಟ್ರೇಟ್ ಆನ್ KCET. ಥ್ಯಾಂಕ್ ಯು ಆ್ಯಂಡ್ ಆಲ್ ದಿ ಬೆಸ್ಟ್.